Hey, good morning, Girish. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಈ ಲಿಂಕ್ ಕರೆಕ್ಟ್ ಅವ? ಲಿಂಕ್ ಕರೆಕ್ಟ್ ಸೂತ್ರದಲ್ಲಿ ಅಂತ ಅದಲ್ಲ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕೇಳಿಸ್ತಾ ಇದೆಯಲ್ಲ? ಹಾ ಆಚಾರ್ಯ. ಕೇಳಿಸ್ತದೆ. ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸಂ ನತ್ವಾ ಗುರೂನಪಿ ಜಗನ್ನಾಥಾಖ್ಯೇತಿ ನ ಕ್ರಿಯತೆ ಸೂತ್ರದೀಪಿಕಾ. ಅಭ್ರಮಂ ಮಂಗಲಹಿತಂ ವಿವರಂ ವಿಮಲಂ ಸದಾ ಆನಂದತೀರ್ಥಂ ಭಜೆ ತಾಪತ್ರಯಾಪಹಂ ಚಿತ್ರೈಪತೈಸ್ಸ ಗಂಭೀರೇ ವಾಕ್ಯಮಾಣೈರ್ಖಂಡಿತೈಃ ಗುರುಭಾವಂ ಭಾತಿ ಶ್ರೀಜಯತೀರ್ಥವಾಕ್ अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यापीठविधातारं विद्यावारिधिचन्द्रं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत्येन विघ्नाः प्रणश्यन्ति सिद्ध्यन्ति च मनोरथाः. श्रीगुरुभ्यो नमः. हरिः ओम्. ಓಂ ಈಕ್ಷತೆರ್ನಾಶಬ್ದಂ ಓಂ. ಈಗ ತತ್ ಬ್ರಹ್ಮ ಅಶಬ್ದಂ ನ ಶಬ್ದ ಅವಾಚ್ಯಂ ನ.
ಈಗ ಕ್ರಮವಾಗಿ ಒಂದೊಂದು ಸೂತ್ರ ಏನ್ ಮಾಡ್ತಾ ಬಂದ್ರಂದ್ರೆ, ಮೊದಲನೇ ಸೂತ್ರದಲ್ಲಿ ಪ್ರತಿಜ್ಞೆಯನ್ನು ಮಾಡಿದರು. ಗುಣಪೂರ್ಣನಾದಂತಹ ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಬೇಕು ಎಂಬುದಾಗಿ. ಆಮೇಲೆ ಯಾರದು ಬ್ರಹ್ಮ ಅಂತ ಪ್ರಶ್ನೆ ಬಂದಾಗ ಲಕ್ಷಣವನ್ನು ಹೇಳೋದಕ್ಕಾಗಿ ಮುಂದಿನ ಸೂತ್ರದಲ್ಲಿ, ಎರಡನೇ ಸೂತ್ರದಲ್ಲಿ ಬ್ರಹ್ಮನ ಲಕ್ಷಣವನ್ನು ಹೇಳಿದರು. ಹೇಳಿದ ಮೇಲೆ ಆ ಜನ್ಮಾದಿ ಕಾರಣತ್ವ ಇದು ದೇವರಿಗೆ ಬರುವಂತೆ ರುದ್ರಾದಿಗಳಿಗೂ ಬರಲಿ ಅಂತಂದ್ರೆ ಅದಕ್ಕೆ ಶಾಸ್ತ್ರವಣಿತ್ವ ಅಂತ ಹೇಳಿ ಮೂರನೇ ಸೂತ್ರದಲ್ಲಿ ಜಗಜ್ಜನ್ಮಾದಿ ಕಾರಣತ್ವೇನ ಬ್ರಹ್ಮನೇ ಪರಮಾತ್ಮನೇ ಶಾಸ್ತ್ರ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳಿ ಅಲ್ಲೇ ಹೇಳಿದರು. ಆಮೇಲೆ ಇಲ್ಲ ಅದೇ ಶಾಸ್ತ್ರ ಇದು ರುದ್ರದೇವರಿಗೆ ಜಗತ್ ಕಾರಣತ್ವವನ್ನು ಹೇಳುವ ವಾಕ್ಯ ಇದೆ. ನಾನು ಸಂಕ್ಷೇಪವಾಗಿ ಈ ಸೂತ್ರದಲ್ಲಿ ಏನೇ ಸಿದ್ಧಾಂತ ಅಂತ ಮಾತ್ರ ಹೇಳ್ತಾ ಬರ್ತಾ ಇದ್ದೀನಿ. ಅದೇ ಶಾಸ್ತ್ರ ಇದು ರುದ್ರದೇವರಿಗೆ ಜಗತ್ ಕಾರಣತ್ವವನ್ನು ಹೇಳುತ್ತೆ, ಮೇಲೆ ರುದ್ರಾದಿಗಳನ್ನು ಜಗತ್ ಕಾರಣ ಅಂತ ಒಪ್ಪೋಣ. ಅದಕ್ಕೆ ನೀನೇ ನಾವು ವಿಚಾರ ಮಾಡಿದ ಸೂತ್ರ, ಶಾಸ್ತ್ರಗಳಿಗೆ, ಸಮಗ್ರವಾದಂತಹ ವೇದಗಳಿಗೆ ಎಲ್ಲಿ ಶಕ್ತಿ ಇದೆ ಅಂತಂದ್ರೆ ಮುಖ್ಯವಾಗಿ ತತ್ವ ಸಮನ್ವಯಾತ್, ಬ್ರಹ್ಮನಲ್ಲೇನೆ ಸರ್ವಶಾಸ್ತ್ರಗಳಿಗೆ ಅರ್ಥಾತ್ ಸರ್ವ ವೇದಗಳಿಗೆ, ಸಮಗ್ರವಾದ ವಾಂಗ್ಮಯಕ್ಕೆ, ಎಲ್ಲ ಶಬ್ದಕ್ಕೂ ಕೂಡ ಮುಖ್ಯವಾಗಿ ಪರಮಾತ್ಮನಲ್ಲೇನೆ ಶಕ್ತಿ ಇದೆ. ಯಾವುದೇ ಇದ್ದರೂ ಒಂದು ಶಬ್ದ ಇದು ಮುಖ್ಯವಾಗಿ ಯಾರನ್ನು ಪ್ರತಿಪಾದನೆ ಮಾಡೋದಲ್ಲಿ ಶಕ್ತಿಯನ್ನು ಪಡೆಯುತ್ತೆ ಅಂದರೆ ಪರಮಾತ್ಮನನ್ನು ಪ್ರತಿಪಾದನೆ ಮಾಡೋದರಲ್ಲೇನೆ ಶಕ್ತಿಯನ್ನು ಪಡೆಯುತ್ತೆ. ಹಾಗಾಗಿ ಭಗವಂತನಲ್ಲೇನೆ ಶಕ್ತಿ ಅಂತ ಹೇಳಬೇಕು. ರುದ್ರಾದಿಗಳಲ್ಲಿ ತದಧೀನವಾಗಿ ಶಕ್ತಿ ಬರುತ್ತೆ. ಮುಖ್ಯವೃತ್ತಿ ಪರಮಾತ್ಮನಲ್ಲೇನೆ, ಆಮೇಲೆ ತದಧೀನವಾಗಿ ರುದ್ರಾದಿಗಳು. ಹಾಗಾಗಿ ಮುಖ್ಯವಾಗಿ ಜಗಜ್ಜನ್ಮಾದಿ ಕಾರಣತ್ವವನ್ನು ಹೇಳೋದು ಅಂತಾರೆ ಪರಮಾತ್ಮನಲ್ಲೇನೆ ಹೇಳಬೇಕು. ಯಾಕೆ ಅಂದ್ರೆ ಅದಕ್ಕೆ ಪ್ರಮಾಣಗಳನ್ನು ನಾವು ತಿಳ್ಕೊಳ್ಬೇಕಾದರೆ ಯಾವುದು ನಾಮಾನಿ ಸರ್ವಾಣಿ ಯಮಾವಿಶಂತಿ ನಾಮಾನಾಂ ನಾಮಧ ಏಕ ಏವ ಸರ್ವೇ ವೇದ ಯತ್ತಮಾಮನಂತಿ, ಇದೇ ಮೊದಲಾದಂತಹ ಶ್ರುತಿಗಳು ಎಲ್ಲ ನಾಮವೂ ದೇವರ ನಾಮವೇ ಅಂತ ಹೇಳುತ್ತೆ. ಹಾಗಾಗಿ ಭಗವತ್ಪರವೇ ಆಗಿದೆ ಅಂತ ಸಮರ್ಥನೆ ಮಾಡಿದ್ರು. ಈಗ 5ನೇ ಸೂತ್ರ ಓಂ ಈಕ್ಷತೆರ್ನ ಶಬ್ದಂ ಓಂ ಎನ್ನುವಂತಹ ಸೂತ್ರ. ಇಲ್ಲಿ ಏನ್ ಸಮರ್ಥನೆ ಮಾಡ್ತಾರೆ ಅಂತಂದ್ರೆ, ನಿನ್ನೆ ನಾನೊಂದು ಉದಾಹರಣೆ ಕೊಟ್ಟೆ. ಈ ಸೂತ್ರನ ಮುಗ್ದಿಲ್ಲ, ಈಕ್ಷತೆರ್ನ ಶಬ್ದಂ ಅಂತ ಸೂತ್ರ ಇಲ್ಲ ಆಚಾರ್ಯ, ನಿನ್ನ ಮೇಲೋಟ ಅರ್ಥ ಹೇಳಿದ್ರಿ, ಆಗ್ಬೇಕಾಚಾರ್ಯ. ಓಕೆ. ನಾನು ಉದಾಹರಣೆ ಹೇಳಿದಂತೆ ಒಂದು ಗಂಗಾಯಾಮ್ ಘೋಷಃ ಅಂತಂದೆ ಅಂತ ಇಟ್ಕೊಡ್ರಿ. ಗಂಗಾಯಾಮ್ ಘೋಷಃ ಅಂತನೋ ವಾಕ್ಯಕ್ಕೆ ನಮಗೆ ಏನ್ ಅರ್ಥ ಮೊದಲಿಗೆ ತೋರುವ ಅರ್ಥ ಏನು ಅಂದ್ರೆ ಗಂಗಾ ನದಿಯಲ್ಲಿ ಮನೆ ಅಂತ ಅರ್ಥ ತೋರುತ್ತೆ. ಯಾಕಂದ್ರೆ ಗಂಗಾ ಅಂತನೋ ಶಬ್ದಕ್ಕೆ ಗಂಗಾ ನದಿ ಅಂತ ಅರ್ಥ, ಘೋಷ ಅಂತನೋ ಶಬ್ದಕ್ಕೆ ಮನೆ ಅಂತ ಅರ್ಥ. ಅದಕ್ಕೆ ಶಕ್ತಿ ವೃತ್ತಿಯಿಂದ ತೋರುವ ಅರ್ಥ. ಯಾವುದೇ ಒಂದು ಶಬ್ದವನ್ನು ಶಬ್ದ ಅಂತಂದ ಮೇಲೆ ಅದನ್ನೊಂದು ಅರ್ಥವನ್ನು ಹೇಳ್ಕೊಡ್ಬೇಕು ಅಂದ್ರೆ ಅದಕ್ಕೆ ಮೊದಲಿಗೆ ಆ ಶಬ್ದಕ್ಕೆ ಎಲ್ಲಿ ಶಕ್ತಿ ಇದೆ, ಅದಕ್ಕೆ ಇನ್ನೊಂದು ಸಂಕ್ಷೇಪ ಹೇಳ್ಬೇಕು ಅಂದ್ರೆ ಬರೀ ನಾನು ಶಕ್ತಿ ಅಂತ ಬರ್ತಾ ಇದ್ದೇನೆ. ಅದು ಸ್ವಲ್ಪ ದೊಡ್ಡ ವಿಚಾರ ಇದೆ ಅಂತ ಅನ್ನೋದಕ್ಕೆ ಹೇಳ್ತಾ ಇಲ್ಲ ಅಷ್ಟೇ. ಪ್ರಮಾಣ ಪದ್ಧತಿಯಿಂದ ಸ್ಪಷ್ಟ ಆಗಬಹುದು ಅದು. ಈಗ ನಾನು ಸಂಕ್ಷೇಪವಾಗಿ ಹೇಳ್ತೇನೆ. ಶಕ್ತಿ ಅಂತ ಅನ್ನೋದಕ್ಕೆ ವಾಚ್ಯವಾಚಕ ಭಾವ ಸಂಬಂಧ ಜ್ಞಾನಂ ಅಂತ ಇಟ್ಕೊಳ್ರಿ ಸದ್ಯಕ್ಕೆ. ವಾಚ್ಯವಾಚಕ ಭಾವ ಸಂಬಂಧ ಜ್ಞಾನ ಅಂದ್ರೆ ಗಂಗಾ ಅಂತ ಪದ ಇದೆ. ಒಂದು ಪದ ಶಬ್ದ ಅಂತಂದ್ಮೇಲೆ ಅದಕ್ಕೊಂದು ವಾಚ್ಯ ಅಂತ ಇರುತ್ತೆ, ಅದಕ್ಕೆ ವಾಚಕವಾದ್ದು ಪದ ಅಂತ ಅನ್ನೋದಿರುತ್ತೆ.
ವಾಚ್ಯ ಅಂದ್ರೆ ಪ್ರತಿಪಾದ್ಯ, ವಾಚಕ ಅಂದ್ರೆ ಯಾವುದರಿಂದ ಹೇಳ್ತಾ ಇದೆಯೋ ಅದು ವಾಚಕ. ಗಂಗಾ ಪದ ಇದು ವಾಚಕ, ವಾಚ್ಯವಾದದ್ದು ಗಂಗಾ ನದಿ. ವಾಚ್ಯ ವಾಚಕ ಭಾವ ಅವುಗಳಿಗೆ ಇರುವಂತಹ ಸಂಬಂಧ ಏನಿದೆ ಇದನ್ನೇ ಶಕ್ತಿ ಅಂತ ಕರೀತಾರೆ. ಈ ಶಬ್ದ ಇದು ಈ ಅರ್ಥವನ್ನೇ ಬೋಧಿಸಬೇಕು, ಅರ್ಥವಾಯ್ತಲ್ಲ? ಹೀಗೆ ಶಕ್ತಿ ಅಂತ ತಿಳ್ಕೊಳ್ಬೇಕು. ಅಂದಮೇಲೆ ಗಂಗಾ ಪದಕ್ಕೆ ಎಲ್ಲಿ ಶಕ್ತಿ ಬಂತು? ಗಂಗಾ ನದಿಯಲ್ಲಿ ಬಂತು. ಅಂದ್ಮೇಲೆ ಗಂಗಾ ನದಿಯಲ್ಲಿ ಮನೆ ಇರೋದಕ್ಕೆ ಸಾಧ್ಯವಾ ನಮಗೆ? ನದಿಯಲ್ಲಿ ಬೋಟ್ ಇರ್ಬೋದು, ಗಂಗಾ ನದಿಯಲ್ಲಿ ಮನೆ ಏನಿರತ್ತೆ? ಅದಕ್ಕೆ ನಾವೇನ್ ಮಾಡ್ಬೇಕು? ವಿಚಾರ ಮಾಡಿ, ಓ ಹಾಗಾದ್ರೆ ಇಲ್ಲ, ಮತ್ತೆ ಗಂಗಾ ಅಂತ ಶಬ್ದ ಇದೆಯಲ್ಲ, ಶಕ್ತಿ ಅಲ್ಲಿದೆಲ್ಲ, ಅದರ ಜೊತೆಗೆ ನಾವು ತಾತ್ಪರ್ಯವನ್ನು ಸೇರಿಸ್ಬೇಕು. ಶಕ್ತಿ ಯದ್ಯಪಿ ಗಂಗಾ ನದಿಯಲ್ಲಿ ಅಂತ ಅರ್ಥ ಶಕ್ತಿ ಇದೆ, ಆದ್ರೆ ತಾತ್ಪರ್ಯ ಎಲ್ಲಿ ಅಂದರೆ ಗಂಗಾ ಅಂತನೋ ಶಬ್ದಕ್ಕೆ ಗಂಗಾ ತೀರದಲ್ಲಿ ತಾತ್ಪರ್ಯ. ಹಾಗಾಗಿ ತಾತ್ಪರ್ಯವನ್ನು ನೋಡಿಕೊಂಡು ಗಂಗಾ ಅಂತನೋ ಶಬ್ದಕ್ಕೆ ನಾವು ಗಂಗಾ ತೀರ ಅಂತ ಅರ್ಥ ಮಾಡಿ ಗಂಗಾ ತೀರದಲ್ಲಿ ಮನೆ ಅಂತ ಅರ್ಥ ಮಾಡ್ಬೇಕು. ಇದು ನೋಡಿ, ಇದು ತಾತ್ಪರ್ಯ. ಇದು ಹಾಗಾದರೆ ಇಲ್ಲಿ ಪ್ರಶ್ನೆ ಅದರ ವಿಚಾರ ಮಾಡುವಾಗ ಅಲ್ಲಿ ಹೇಳ್ತಾರೆ ಗಂಗಾ ತೀರೇ ಘೋಷ ಅಂದ್ಬಿಡ್ರಿ. ಯಾಕೆ ಸುಮ್ಮನೆ ಗಂಗಾ ಅಂತ ಶಬ್ದ ಪ್ರಯೋಗ ಮಾಡಿ ಆ ಶಬ್ದಕ್ಕೆ ನದಿ ಅಂತ ಅರ್ಥ ಮಾಡಿದ್ರೆ ಸಮಸ್ಯೆ ಬರುತ್ತೆ. ಅದಕ್ಕೆ ನೀವು ತಾತ್ಪರ್ಯ ವಿಚಾರ ಮಾಡಿ ಅದಕ್ಕೆ ಮತ್ತೆ ತೀರ ಅಂತ ಅರ್ಥ ಮಾಡಿ ಇಷ್ಟೆಲ್ಲ ಯಾಕೆ ಮಾಡ್ಬೇಕು? ಗಂಗಾ ತೀರೇ ಘೋಷಃ ಮುಗಿದೋಯ್ತಲ್ವಾ? ಅದಕ್ಕೆ ಹೇಳ್ತಾರೆ ಹಾಗಲ್ಲ, ನಮಗೆ ಶೈತ್ಯ ಪಾವನ ಅಂತಂತಾರೆ. ಗಂಗಾ ನದಿ ಅತ್ಯಂತ ಪಕ್ಕದಲ್ಲಿ ನನ್ನ ಮನೆ, ತೀರದಲ್ಲಿ, ಅಷ್ಟು ಪಕ್ಕದಲ್ಲಿ ಮನೆ ಅಂದ್ರೆ ಅಷ್ಟು ಪವಿತ್ರ ನನ್ನ ಮನೆ, ಅಷ್ಟು ಕ್ಷೇತ್ರ ಅಂತ ನಮಗೆ ಒಂದು ಅರ್ಥವನ್ನು ಸೂಚನೆ ಮಾಡಬೇಕಾಗತ್ತೆ. ಅದನ್ನು ಹೇಳಬೇಕು ಅಂತ ಅನ್ನೋದಕ್ಕಾಗಿ ಗಂಗಾಯಾಮ್ ಘೋಷ ಅಂತ ಗಂಗಾ ಪದವನ್ನು ಸಮುಗ್ಧವಾಗಿ ಸಂಶಯ ಹುಟ್ಟುವಂತೆ ಒಂದು ಪದವನ್ನು ಪ್ರಯೋಗ ಮಾಡ್ತಾರೆ. ಅಷ್ಟು ಪಕ್ಕದಲ್ಲಿ ಇದೆ ಅಂತನೋ ಅರ್ಥವನ್ನು ತಿಳಿಸೋದಕ್ಕಾಗಿ ಹಾಗೆ ಪ್ರಯೋಗ ಮಾಡ್ತಾರೆ. ಹಾಗೆ ಇಲ್ಲಿ ವಿಚಾರ ಮಾಡಿದಾಗ ನಾಮಾನಿ ಸರ್ವಾಣಿ ಯಮಾವಿಶಂತಿ ಯೋ ದೇವಾನಾಂ ನಾಮಧ ಏಕಯೇವ, ಈ ಎಲ್ಲ ಪ್ರಮಾಣಗಳು, ಎಲ್ಲ ಶಬ್ದವು ದೇವರನ್ನದೇ ಶಬ್ದ, ದೇವರನ್ನೇ ಹೇಳ್ಕೊಡತ್ತೆ, ಬೇರೆ ಯಾರೂ ಅಲ್ಲ. ನಾಮಾನಿ ವಿಶ್ವಾಭಿ ನಸಂತಿ ಲೋಕೆ, ಯಾವ ನಾಮವೂ ಇನ್ನೊಬ್ಬರಿಗಿಲ್ಲ, ಯಾರಿಗೂ ಇಲ್ಲ ಅಂತಂದ ಮೇಲೆ ಇನ್ಯಾರಿಗೂ ಇಲ್ಲ, ದೇವರನ್ನ ಬಿಟ್ರೆ ಇನ್ಯಾರನ್ನೂ ನಾವು ಶಬ್ದದಿಂದ ಕರೆಯೋದೇ ಅಲ್ವಾ? ಲಕ್ಷ್ಮೀದೇವಿ ಅಂತಂತೇವೆ, ವಾಯುದೇವರು ಅಂತಂತೇವೆ, ಇನ್ನ ರುದ್ರದೇವರು, ಇನ್ನು ಅನೇಕ ಜನರನ್ನು, ಅನೇಕ ನಮ್ಮೆಲ್ಲರಿಗೂ ನಾಮ ಇದೆ. ಆಮೇಲೆ ನಾಮವೇ ಇಲ್ಲ ಅಂತಂದ್ರೆ? ಅದಕ್ಕಾಗಿ ಮುಖ್ಯವಾಗಿ ನಾಮಗಳು ದೇವರದೇ ಅಂತ ಅನ್ನೋದು ಇದೆ. ಹಾಗೆ ಈಗ ಇಲ್ಲಿ ವಿಚಾರ ಮಾಡುವಾಗ ಯದ್ಯಪಿ ದೇವರನ್ನು ಹೇಳ್ಕೊಡುತ್ತೆ, ಉಳಿದವರನ್ನು ಹೇಳ್ಕೊಡುತ್ತೆ, ಆದರೆ ಈಗ ಆ ಎಲ್ಲಾ ಸರ್ವಶಾಸ್ತ್ರಗಳಿಗೆ ತಾತ್ಪರ್ಯ ಇಲ್ಲಿದೆ. ಯಾವ ಅರ್ಥವನ್ನು ಬೋಧನೆ ಮಾಡೋದರಲ್ಲಿ ಅವುಗಳಿಗೆ ತಾತ್ಪರ್ಯವಿದೆ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಇನ್ನ ಯಥೋ ವಾಚೋ ನಿವರ್ತಂತೆ, ಆ ತಾತ್ಪರ್ಯವನ್ನು ಶಕ್ತಿಯನ್ನು ಸಮರ್ಥನೆ ಮಾಡಿದ್ರು. ಇನ್ನ ಯಥೋ ವಾಚೋ ನಿವರ್ತಂತೆ ಅಂತನ್ನುವ ಒಂದು ಶ್ರುತಿ ಇದೆ. ಈ ಶ್ರುತಿಗೆ ಅರ್ಥವೇನಂತಂದ್ರೆ ವಾಚಃ ನಿವರ್ತಂತೆ, ಮಾತಿಗೆ ಸಿಗುವನಲ್ಲ ಭಗವಂತ. ಮಾತಿಗೆ ಅಂದ್ರೆ ಶಬ್ದಗಳಿಗೆ. ಪ್ರತ್ಯಕ್ಷದಿಂದ ಗೋಚರನಲ್ಲ ದೇವರು, ಅನುಮಾನದಿಂದಲೂ ಗೋಚರನಲ್ಲ. ನೈಷಾತರ್ಕೇನ ಮತಿರಾಪನೇಯ ಅಂತಂತಾರೆ. ಅಂದ್ರೆ ದೇವರು ಸರ್ವಥಾ ನಿಮಗೆ ಯುಕ್ತಿ ಅನುಮಾನ ಅದರಿಂದ ಗೋಚರನಲ್ಲ. ನೇಂದ್ರಿಯಾಣಿ ನಾನುಮಾನಂ, ಭಗವಂತ ಸರ್ವಥಾ ಪ್ರತ್ಯಕ್ಷಕ್ಕೂ ಗೋಚರನಲ್ಲ, ಅನುಮಾನಕ್ಕೂ ಗೋಚರನಲ್ಲ ಅಂತಂತಾರೆ. ಇದ್ದಿದ್ದು ಆಗಮ ಶಬ್ದ, ಆ ಶಬ್ದವು ಯಥೋ ವಾಚೋ ನಿವರ್ತಂತೆ ಅಂತ ಹೇಳಿ ಸ್ವಯಂ ಶಬ್ದವೇ ಹೇಳ್ಬಿಡತ್ತೆ. ಶಬ್ದದಿಂದ ದೇವರನ್ನು ತಿಳ್ಕೊಳ್ಳೋಕ್ ಸಾಧ್ಯವಿಲ್ಲ ಅಂತಂದ್ಬಿಡುತ್ತೆ. ಹಾಗಾದ್ರೆ ಶಬ್ದದಿಂದ ತಿಳ್ಕೊಳ್ಳಿಕ್ ಸಾಧ್ಯವಿಲ್ಲ ಅಂತಂತೀರಿ. ಇಷ್ಟೆಲ್ಲ ಸೂತ್ರಗಳಿಂದಾಗಿ ಶಬ್ದ ಪ್ರತಿಪಾದ್ಯನಾದನು, ಸರ್ವಶಬ್ದ ಪ್ರತಿಪಾದ್ಯನಾದನು, ಅವನಲ್ಲೇನೇ ಶಕ್ತಿ ಇದೆ, ಅವನಲ್ಲೇನೇ ತಾತ್ಪರ್ಯವಿದೆ ಅಂತೆಲ್ಲ ಹೇಳ್ತಾ ಬರ್ತೀರಿ.
ಅದಕ್ಕೆ ಪ್ರಧಾನವಾಗಿ ಹೇಳೋದಕ್ಕಾಗಿ ಓಂ ಈಕ್ಷತೆರ್ನ ಶಬ್ದಂ ಓಂ ಅಂತನೋ ಸೂತ್ರ. ಇಲ್ಲಿ ನಾವು ಮೊದಲಿಗೆ ಈಕ್ಷತೆ ಹೇ ಅಂತನೋ ಅಂಶ ಬೇರೆ, ನ ಅಂತ ಇನ್ನೊಂದು ಶಬ್ದ, ಆಮೇಲೆ ಅಶಬ್ದಂ ಅಂತ ಮತ್ತೊಂದು ಶಬ್ದ. ಇಲ್ಲಿ ತತ ಅಂತನೋ ಶಬ್ದಕ್ಕೆ ಎಲ್ಲಿಂದ ತಂದಿರಿ ಅಂತ ಕೇಳಿದ್ರೆ ಹಿಂದಿನ ಸೂತ್ರದಲ್ಲಿ ತತ್ತು ಸಮನ್ವಯ ತಂತನೋ ಕಡೆಗೆ ತತ್ ಶಬ್ದವಿದೆ, ಅದನ್ನು ತಂದ್ಕೊಂಡು ಆ ತತ್ ಅಂತನೋ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಮಾಡಿದ್ವಿ. ಆಮೇಲೆ ಅಶಬ್ದಂ ನ, ಅಶಬ್ದಂ ನ ಅಂತ ಅಶಬ್ದಂ ಅಂತನೋ ಶಬ್ದಕ್ಕೆ ಶಬ್ದ ಅವಾಚ್ಯಂ ನ. ಅಂದ್ರೆ ಈ ಅರ್ಥ ನಿಮಗೆ ಹೇಗ್ ಬರುತ್ತೆ ಅಂತಂದ್ರೆ, ಶಬ್ದ ಅಂದ್ರೆ ಶಬ್ದ, ಶಬ್ದ ಅಲ್ಲ ಅಂತ ಹೀಗೆ ಅರ್ಥ ತಗೋಬೇಕಾ? ಹಾಗಲ್ಲ. ಅದಕ್ಕೆ ರಾಯರು ಸೂಚನೆ ಮಾಡೋದು ನ ವಿದ್ಯತೆ ಶಬ್ದ ವಾಚಕಾಹ ಯಸ್ಯ ತತ್ ಅಶಬ್ದಂ. ಟೀಕಾರಾಯರು ವ್ಯಾಖ್ಯಾನ ಮಾಡಿದ್ದು ಅದನ್ನೇ ರಾಯರು ತೋರಿಸ್ಕೊಟ್ರು ಅಶಬ್ದಂ ಅಂತನೋ ಶಬ್ದಕ್ಕೆ. ಅಂದ್ರೆ ಯಾವುದಕ್ಕೆ ವಾಚಕವಾದಂತಹ ಶಬ್ದವೇ ಇಲ್ಲವೋ ಅದು ಅಶಬ್ದ. ಅಂದ್ರೆ ಅರ್ಥ ಏನಾಗುತ್ತೆ ಅವಾಗ? ದೇವರನ್ನು ಹೇಳಿಕೊಡುವಂತಹ ಶಬ್ದವೇ ಇಲ್ಲ ಅಂದ್ರೆ ದೇವರು ಶಬ್ದ ಪ್ರತಿಪಾದ್ಯನಲ್ಲ, ಇದು ಅಶಬ್ದ ಅಂತ ಪೂರ್ವ ಪಕ್ಷಕ್ಕೆ ಅರ್ಥ. ದೇವರು ಅಶಬ್ದ ರೀ. ದೇವರು ಅಶಬ್ದ ಅಂದ್ರೆ ದೇವರನ್ನು ಯಾವ ಶಬ್ದವೂ ಹೇಳ್ಕೊಡೋದಿಲ್ಲ, ದೇವರು ಶಬ್ದ ಅವಾಚ್ಯ ಅಂತ ಇಷ್ಟು ಪೂರ್ವ ಪಕ್ಷಕ್ಕೆ ಅರ್ಥ. ಈಗ ಅದಕ್ಕೆ ಸೂತ್ರದಲ್ಲಿ ಹೇಳಿದ್ರು ಅಶಬ್ದ ಅಂತ ಏನ್ ಹೇಳಿದ್ರು ಅದು ಅಲ್ಲ. ದೇವರು ನ ಅಶಬ್ದಂ, ನ ಅಶಬ್ದಂ ಅಂದ್ರೆ ಶಬ್ದ ಪ್ರತಿಪಾದ್ಯನಲ್ಲ ಅಂತ ಹೇಳಬೇಡಿ, ದೇವರು ಶಬ್ದ ಪ್ರತಿಪಾದ್ಯನಾಗಿದ್ದಾನೆ. ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ಹೇಳಿದ್ರು ಕಿಂತು ವಾಚ್ಯಮೇವ, ದೇವರು ವಾಚ್ಯನಲ್ಲ ಅಂತ ಹೇಳಬೇಡಿ, ದೇವರು ವಾಚ್ಯನೇ ಆಗಿದ್ದಾನೆ. ಕುತಃ, ಯಾಕೆ ದೇವರು ವಾಚ್ಯನಾಗಿದ್ದಾನೆ ಅಂತ ಹೇಳ್ಬೇಕು ಅಂತ ಇದ್ದೀರಿ? ಈಕ್ಷತೆ ಹೇ, ಇದಕ್ಕೆ ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆಚಾರ್ಯ ಹೇಳೋದು ಈಕ್ಷಣೀಯತ್ವತಃ ಅಂತಂತಾರೆ. ಈಕ್ಷಣೀಯತ್ವತೋ ವಿಷ್ಣು ವಾಚ್ಯಮೇವ, ಭಗವಂತ ಈಕ್ಷಣೀಯನಾಗಿದ್ದಾನೆ ಅಂತನೋ ಕಾರಣಕ್ಕಾಗಿ ಪರಮಾತ್ಮ ವಾಚ್ಯನೇ ಆಗಿದ್ದಾನೆ. ಇಲ್ಲಿ ಈಗ ನಾನು ಆ ಈಕ್ಷತೆ ಅಂತನ್ನೋದಕ್ಕೆ ಅರ್ಥವಿವರಣೆ ಮಾಡಬೇಕು. ಅದಕ್ಕಿಂತ ಮೊದಲಿಗೆ ಒಂದು ಅಂಶವನ್ನು ಹೇಳಿ ಅದನ್ನ ಹೇಳ್ತೇನೆ. ಇಲ್ಲಿ ಅಶಬ್ದಂ ಅಂತ ಶಬ್ದ ಪ್ರಯೋಗ ಮಾಡಿದ್ರು. ಯಾಕೆ ಅಶಬ್ದಂ ಅಂತನೋ ಶಬ್ದಕ್ಕೆ ಅರ್ಥ ಏನಾಯ್ತು ಅಂದ್ರೆ ಅದನ್ನ ಮೊದಲಿಗೆ ಹೇಳ್ತೇನೆ. ವಾಚ್ಯನೇ ಆಗಿದ್ದಾನೆ ಅಂತ ಅರ್ಥ ಶಬ್ದಂ ಅಂತನೋ ಶಬ್ದಕ್ಕೆ. ಇಷ್ಟೆಲ್ಲ ಹೇಳೋದನ್ ಬಿಟ್ಟು ವಾಚ್ಯ ಅಂತನೋ ಶಬ್ದ ಇಟ್ಬಿಡ್ಬೋದಾಗಿತ್ತಲ್ವಾ? ದೇವರು ವಾಚ್ಯನಾಗಿದ್ದಾನೆ ಅಥವಾ ಶಬ್ದಂ ಅಂತ ಅಂದ್ಬಿಟ್ರೆ ವಾಚ್ಯ ಅಂತ ಅರ್ಥ. ಮೇಲೆ ಸ್ಪಷ್ಟವಾಗಿ ಅಂದ್ರೆ ಇವಾಗ ನಾನು ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಸ್ವಲ್ಪ ಬರ್ತೀಯ ನನ್ ಮನೆಗೆ ಬಂದು ಊಟ ಮಾಡ್ತೀಯ ನೀನು ಅಂತ ನಾನು ಯಾರಿಗೋ ಕೇಳಿದೆ ಅಂತ ಇಟ್ಕೊಳ್ಳಿ. ಅವಾಗ ನಾನೇನ್ ಹೇಳ್ಬೇಕು? ಬರ್ತೇನೆ, ಊಟ ಮಾಡ್ತೇನೆ ಅಂತ ಹೇಳ್ಬೇಕು. ಆದ್ರೆ ಆ ಜಾಗದಲ್ಲಿ ಹೀಗೆ ಹೇಳಿದ್ರೆ ನಾನು ನಿಮ್ ಮನೆಗೆ ಬಂದು ಊಟ ಮಾಡೋದಿಲ್ಲ ಅಂತಿಲ್ಲ. ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಊಟ ಮಾಡೋದಿಲ್ಲ ಅಂತಿಲ್ಲ ಅಂದ್ರೆ ಊಟ ಮಾಡೇ ಮಾಡ್ತೇನೆ ಅಂತ ಅರ್ಥ. ಅಲ್ಲಿ ಹೇಳ್ಬೋದಾಗಿತ್ತು ಊಟ ಮಾಡ್ತೇನೆ ಅಂತ ಹೇಳಿದ್ರೆ ಸಾಕು, ಊಟ ಮಾಡೋದಿಲ್ಲ ಅಂತಿಲ್ಲ ಅಂತ ಹೀಗೆ ಯಾಕೆ ಹೇಳ್ಬೇಕು ನೀವು? ಅದಕ್ಕೆ ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ. ಊಟ ಮಾಡ್ತೇನೆ ಅಂದ್ರೆ ಊಟ ಮಾಡ್ತೇನೆ ಇಷ್ಟೇ ಅರ್ಥ ಬರುತ್ತೆ. ಊಟ ಮಾಡೋದಿಲ್ಲ ಅಂತ ಇಲ್ಲ ಅವಾಗ ಏನ್ ಅರ್ಥ ಬರುತ್ತೆ ಅಂದ್ರೆ ಊಟ ಮಾಡೇ ಮಾಡ್ತೇನೆ ಅಂತ ಅವಧಾರಣ ಬರುತ್ತೆ. ಯಾಕೆ ಅಂದ್ರೆ ನಿಯಮ ಏನು ಅಂದ್ರೆ ದ್ವೌನಯೋ ಪ್ರಕೃತಂ ಅರ್ಥಂ ಸಾತಿಶಯಂ ಗಮಯತಃ ಅಂತ ಒಂದು ತುಂಬಾ ಮಹತ್ವದ ನಿಯಮ ಇದು. ಅಂದರೆ ಎರಡು ನೈ ಅಂತಂದ್ರೆ ಎರಡು ನಿಷೇಧ. ಊಟ ಮಾಡೋದಿಲ್ಲ ಒಂದು ನಿಷೇಧ, ಅಂತ ಇಲ್ಲ ಇನ್ನೊಂದು ನಿಷೇಧ. ಹೀಗೆ ಎರಡು ನಿಷೇಧವನ್ನು ಮಾಡಿದ್ರೆ ಅದರಲ್ಲಿ ಒಂದು ಅತಿಶಯ ಬರುತ್ತೆ ಅಂತಂತಾರೆ.
ಏನ್ ಅತಿಶಯ? ಮಾಡೋದಿಲ್ಲ ಅಂತಿಲ್ಲ ಅಂದ್ರೆ ಮಾಡೇ ಮಾಡ್ತೇನೆ, ಸರ್ವತಾ ನಾನು ತಪ್ಪಿಸೋದಿಲ್ಲ ಅಂತ ಅನ್ನುವ ಅರ್ಥ ಬರಬೇಕು ಅಂತಂದ್ರೆ ಎರಡು ನೈಯನ್ನು ಪ್ರಯೋಗ ಮಾಡಲೇಬೇಕು. ಬರೀ ನಾನು ಮಾಡ್ತೇನೆ ಅಂತ ಅನ್ನೋದ್ರಿಂದ ಮಾಡೇ ಮಾಡ್ತೇನೆ ಅಂತ ಅನ್ನೋ ಅರ್ಥವನ್ನು ತಗೊಂಬರೋಕ್ ಸಾಧ್ಯವಿಲ್ಲ. ಮಾಡೋದಿಲ್ಲ ಅಂತಿಲ್ಲ ಅಂತ ಹೇಳಿದಾಗ ಮಾತ್ರ ನಾವು ಅಲ್ಲೇ ಒಂದು ಅತಿಶಯ, ಒಂದು ನಿಶ್ಚಯಾತ್ಮಕವಾದಂತಹ ಅವಧಾರಣವನ್ನು ಹೇಳಿದಂತೆ ಆಗತ್ತೆ. ಹಾಗೆ ಈಕ್ಷತೆರ್ನಾ ಶಬ್ದಂ ಅಂತನ್ನುವಾಗ ಅಲ್ಲಿ ಈಕ್ಷತೆ ಶಬ್ದಂ ಅಥವಾ ವಾಚ್ಯಂ ಪ್ರತಿಪಾದ್ಯಂ ಅಥವಾ ಏನೇ ಒಂದು ನಿಷೇಧ ಯಾವುದೂ ನೈ ಇಲ್ಲದೆ ಇರುವಂತಹ ಒಂದು ಶಬ್ದವನ್ನು ಪ್ರಯೋಗ ಮಾಡ್ಬಿಟ್ರೆ ದೇವರು ವಾಚ್ಯ. ಯಾಕೆ? ಈಕ್ಷತೆ ಮುಗದೆ ಹೋಗ್ಬಿಡುತ್ತೆ. ಆದ್ರೆ ಅವರ ಪೂರ್ವ ಪಕ್ಷಗಳನ್ನು ಖಂಡನೆ ಮಾಡಿ ಸಮರ್ಥನೆ ಮಾಡಬೇಕು ಅಂದ್ರೆ ಅವಧಾರಣವನ್ನು ಹೇಳಬೇಕು. ವಾಚ್ಯನಾಗೇ ಆಗಿದ್ದಾನೆ ಅಂತ ಅನ್ನೋದಕ್ಕಾಗಿ ಎರಡು ನೈಯನ್ನು ಹೇಳಿದ್ರು. ಎಲ್ಲಿದೆ ಎರಡು ನೈ? ಇಲ್ಲಿ ಅಶಬ್ದಂ ಅಂತನೋ ಕಡೆಗೆ ಒಂದು ನೈ. ಯಾಕೆ? ಶಬ್ದ ಪ್ರತಿಪಾದ್ಯನಲ್ಲ ಅಂತರ್ಥ ಅಶಬ್ದಂ ಅಂತ ಅನ್ನೋದಕ್ಕೆ. ನ ಅಶಬ್ದಂ ಅಂದ್ರೆ ಶಬ್ದ ಪ್ರತಿಪಾದ್ಯನಲ್ಲ ಅಂತ ಇಲ್ಲ. ಸೊ ಎರಡು ನೈ ಬಂತು, ಎರಡು ನಿಷೇಧ. ಇದರಿಂದಾಗಿ ವಾಚ್ಯತ್ವ, ವಾಚ್ಯನಾಗೇ ಆಗಿದ್ದಾನೆ ಅಂತ ಅನ್ನೋ ಒಂದು ಅವಧಾರಣಾತ್ಮಕವಾದ ಒಂದು ನಿಶ್ಚಯವನ್ನು ತಂದುಕೊಡಬೇಕು ಅಂತ ಅನ್ನೋದಕ್ಕಾಗಿ ಎರಡು ನೈ ಪ್ರಯೋಗವನ್ನು ಮಾಡಿ ಸೂತ್ರದಲ್ಲಿ ಅಶಬ್ದಂ ಅಂತ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಆಮೇಲೆ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಕುತಃ ಈಕ್ಷತೆ ಈಗ ಹೇತು ಕಾರಣ ಕೊಡ್ತಾರೆ. ಈಕ್ಷತೆ ಅಂತ ಅನ್ನೋದ್ರಿಂದ ಇಲ್ಲಿ ಈಕ್ಷತೆ ಅಂತ ಅನ್ನೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಧಾತು ಅದು. ನಾವು ಅದನ್ನೇ ಹೇತು ಅಂತ ತಿಳ್ಕೊಂಡ್ಬಿಡ್ತೇವೆ. ಈಕ್ಷತೆ ಅಂತ ಅನ್ನೋದು ಧಾತು ನಿರ್ದೇಶ. ಅದರಿಂದ ನಾವೇನ್ ಮಾಡ್ಬೇಕು ಅಂದ್ರೆ ಲಕ್ಷಣೆಯ ಧಾತ್ವರ್ಥವಾದ ಈಕ್ಷಣವನ್ನು ತೆಗೆದುಕೊಳ್ಬೇಕು. ಈಕ್ಷಣ ಅಂದ್ರೆ ಏನು? ಜ್ಞಾನ ಅಂತ ಅರ್ಥ. ನೋಡ್ರಿ, ಸೂತ್ರದಲ್ಲಿ ಹೇಳಿದ್ದು ಈಕ್ಷತೆ ಅಂತ, ಅದು ಧಾತು. ಧಾತು ಅಂತ ತಗೊಂಡು ಏನ್ ಮಾಡೋದು? ದೇವರು ವಾಚ್ಯನಾಗಿ ಆಗಿದ್ದಾನೆ. ಯಾಕೆ? ಈಕ್ಷತೆ ಅಂತ ಧಾತುವನ್ನು ಹೇಳಿದ್ರೆ ಏನು? ಧಾತುವನ್ನು ಹೇಳಿದ್ದಕ್ಕೂ ವಾಚ್ಯತ್ವ ಸಮರ್ಥನೆಗೂ ಏನ್ ಸಂಬಂಧ? ಧಾತು ಅಂದ್ರೆ ಧಾತುವನ್ನು ತಗೊಳ್ಬೇಡಿ, ಲಕ್ಷಣೆಯ ಧಾತ್ವರ್ಥವಾದ ಜ್ಞಾನವನ್ನು ತೆಗೆದುಕೊಳ್ಳಿ. ಆಯ್ತು, ಜ್ಞಾನವನ್ನು ತಗೊಂಡ್ರು ಇಲ್ಲೇನು ಸಂಬಂಧಯ? ಶಬ್ದದಿಂದ ಜನ್ಯವಾದ ಜ್ಞಾನ ಅಂತ ಅಭಿಪ್ರಾಯ. ವೇದಗಳು, ವೇದಗಳಿಂದ ಜನಿತವಾದ ಜ್ಞಾನ. ಮುಂದೇನು? ಜ್ಞಾನಕ್ಕೂ ಪರಮಾತ್ಮನಿಗೆ ವಾಚ್ಯತ್ವ ಬರೋದಕ್ಕೂ ಸಂಬಂಧವೇನು? ಅದಕ್ಕೆ ನಾವು ಸಂಬಂಧವನ್ನು ತಿಳ್ಕೊಳ್ಬೇಕು. ಜ್ಞಾನ ಅಂತಂದ್ರೆ ಜ್ಞಾನದ ಸಂಬಂಧ. ಜ್ಞಾನದ ಸಂಬಂಧ ಅಂತ ಹೇಳುವಾಗ್ಲೂ ಹೇಗೆ ಸಂಬಂಧ? ಕರ್ತೃತ್ವೇನ ಸಂಬಂಧವೋ ಕರ್ಮತ್ವೇನ ಸಂಬಂಧವೋ ಹೇಗೆ ನಾವು ಸಂಬಂಧವನ್ನು ತಿಳಿದುಕೊಳ್ಬೇಕು? ಅಂದ್ರೆ ಅಭಿಪ್ರಾಯ ಜ್ಞಾನಕರ್ತ ಅಂತ ಹೇಳ್ಬೇಕಾ, ಜ್ಞಾನ ಕರ್ಮ ಅಂತ ಹೇಳಬೇಕಾ, ಏನಂತ ಹೇಳಬೇಕು? ಅಲ್ರಿ, ಜ್ಞಾನಕರ್ತ ಅಂತ ಹೇಳಿಬಿಡಿ. ಆದ್ರೆ ಜ್ಞಾನಕರ್ತ ಅಂದ್ರೆ ಜ್ಞಾನವನ್ನು ಮಾಡಿಕೊಂಡವನು ಅಂತ ಅಭಿಪ್ರಾಯ ಬರುತ್ತೆ. ಹಾಗೆ ಮಾಡಿದ್ರೆ ಸಮಸ್ಯೆ ಏನು ಅಂತಂದ್ರೆ, ಬ್ರಹ್ಮನು ಈಕ್ಷತೆ ನ ಶಬ್ದಂ ಅಂತ ಹೇಳುವಾಗ ಬ್ರಹ್ಮನು ನ ಶಬ್ದಂ ಅಂದ್ರೆ ಅವಾಚ್ಯ ಅಂತ ಹೇಳಿಬೇಡಿ, ವಾಚ್ಯನೇ ಆಗಿದ್ದಾನೆ. ಯಾಕೆಂದ್ರೆ ಈಕ್ಷತೆ ಅಂತಂದ್ರೆ ನೀವು ಈಗ ಮಾಡುವಂತೆ ಅರ್ಥ ಮಾಡಿದರೆ ಜ್ಞಾನಕರ್ತ ಅಂತ ಅರ್ಥ ಬರುತ್ತೆ. ಯಾರು ಜ್ಞಾನಕರ್ತ? ವೇದಗಳಿಂದ ಜನಿತವಾದ ಜ್ಞಾನವನ್ನು ಪ್ರಯತ್ನವನ್ನು ಮಾಡಿ ವೇದಗಳಿಂದ ಜನಿತವಾದಂತಹ ಜ್ಞಾನವನ್ನು ಮಾಡಿಕೊಂಡವರು ಯಾರು? ಜೀವ. ವೇದದಿಂದ ಜ್ಞಾನ ಮಾಡಿಕೊಂಡಂತಹ ಜೀವನು ವೇದದಿಂದ ಜ್ಞಾನ ಮಾಡ್ಕೊಂಡಿದ್ದಾನೆ ಅಂತ ಅನ್ನೋದಕ್ಕೂ ದೇವರು ವಾಚ್ಯನಾಗಿದ್ದಾನೆ ಅಂತ ಅನ್ನೋದಕ್ಕೂ ಏನ್ ಸಂಬಂಧ? ಹಾಗಾಗಿ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಜ್ಞಾನಕರ್ತ ಅಂತನೂ ಅರ್ಥವನ್ನು ಸರ್ವತಾ ಅರ್ಥ ಮಾಡಬಾರ್ದು. ಅದು ಶ್ರುತಿಗೂ ವಿರುದ್ಧ, ವೇದಕ್ಕೆ ವಿರುದ್ಧವೂ ಆಗತ್ತೆ. ಹಾಗಾದ್ರೆ ಕರ್ಮ ಅಂತನೂ ಅರ್ಥವನ್ನು ಮಾಡ್ಬೇಕು. ಈಕ್ಷತೆ ಅಂತನೋ ಶಬ್ದಕ್ಕೆ ಧಾತ್ವರ್ಥವಾದ ಜ್ಞಾನ ಅಂತ ಅರ್ಥ ಮಾಡಿ ಅದಕ್ಕೆ ಸಂಬಂಧವನ್ನು ಹೇಳುವಾಗ ಜ್ಞಾನ ಕರ್ಮ ಅಂತನೋ ಅರ್ಥವನ್ನು ಹೇಳಬೇಕು. ಹಾಗಾದ್ರೆ ಸೂತ್ರದಲ್ಲಿರುವ ಈಕ್ಷತೆ ಅಂತನೋ ಶಬ್ದಕ್ಕೆ ಏನ್ ಅರ್ಥ ಬಂತು? ಜ್ಞಾನ ಕರ್ಮ ಅಂದ್ರೆ ಜ್ಞಾನ ವಿಷಯ.
ಮಾಡಿದಾಗ ಹೀಗೆ ಮಾಡೋದಕ್ಕೆ ಒಂದು ಪ್ರಮಾಣ ಬೇಕಲ್ವಾ? ಏನು ಪ್ರಮಾಣ ಅಂತ ಕೇಳಿದ್ರೆ ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಅಂತನ್ನುವ ಶ್ರುತಿ. ಈ ಪರಾತ್ಪರಂ ಪುರುಷಯಂ ಪುರುಷ ಮೀಕ್ಷತೆ ಅಂತ ಹೇಳುವಾಗ ವಿಷಯಂ ಪುರುಷಂ ಈಕ್ಷತೆ, ಪರಾತ್ಪರಂ ಉತ್ತಮೋತ್ತಮನಾದ, ಪುರುಷಯಂ ಪುರುಷನಲ್ಲಿ ಅಂತರ್ಗತನಾಗಿ ಇರುವಂತಹವನು, ಯಾವ ಪುರುಷ ಶಬ್ದ ಪ್ರತಿಪಾದ್ಯನಾದ ಯಾವ ಪರಮಾತ್ಮ ಇದ್ದಾನೋ ಆ ಪರಮಾತ್ಮನನ್ನು ಈಕ್ಷತೆ ಹೇ ಅಂತ ವೇದ ಹೇಳುತ್ತೆ. ಅಂದ್ರೆ ಜೀವನು ವೇದಜನಿತವಾದಂತಹ ಯಾವ ಜ್ಞಾನವಿದೆಯೋ, ಅಂದ್ರೆ ಜೀವನು ತಾನು ಮಾಡಿಕೊಂಡಂತಹ ಏನು ಜ್ಞಾನವಿದೆಯೋ ಆ ಜ್ಞಾನದಲ್ಲಿ ಗೋಚರ ವಿಷಯನಾಗುವನು ಯಾರು ಅಂದ್ರೆ ಪರಾತ್ಪರಂ ಪುರುಷಯಂ ಪುರುಷಂ, ಪರಮಾತ್ಮ ಭಗವಂತ ಅಂತ ವೇದದಲ್ಲಿ ಹೇಳಿದೆ. ಅದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಈಕ್ಷತೆ ಅಂತನೋ ಶಬ್ದಕ್ಕೂ ಕೂಡ ಜ್ಞಾನ ಕರ್ಮ ಅಂತನೋ ಅರ್ಥವನ್ನು ಮಾಡಿಕೊಳ್ಳೋದು ಅದು ನಮಗೆ ಉಪಯೋಗವಾಗತ್ತೆ. ಹಾಗಾಗಿ ಈಕ್ಷತೆ ಅಂತನೋ ಶಬ್ದದಿಂದ ನಾವು ಜ್ಞಾನ ಕರ್ಮ ಅಂತ ಅರ್ಥ ಮಾಡ್ಬೇಕು. ಹಾಗಾಗಿ ಒಟ್ಟು ಏನಾಯ್ತು ಅಂದ್ರೆ ಬ್ರಹ್ಮ ವಾಚ್ಯಮೇವ. ಅದಕ್ಕಾಗೇನೆ ಇಲ್ಲಿ ನಾವು ಸೂತ್ರದೀಪಿಕೆಯಲ್ಲಿ ಈಕ್ಷತಿ ಜ್ಞಾನಂ ತದ್ವಿಷಯತ್ವಾತ್ ಇತ್ಯರ್ಥ ಅಂತಂದ್ರು. ಈಕ್ಷತಿ ಅಂತನೋ ಶಬ್ದಕ್ಕೆ ಜ್ಞಾನ ಅಂತ, ಈಕ್ಷತಿ ಅಂದ್ರೆ ಧಾತುವೆ, ಅದಕ್ಕೆ ಲಕ್ಷಣ ನಾವು ಈಕ್ಷತಿ ಅಂತನೋದಕ್ಕೆ ಜ್ಞಾನಂ ಅಂತ ಅರ್ಥ ಮಾಡ್ಕೊಂಡ್ವಿ. ಅದರ ಸಂಬಂಧ ಹೇಗ್ ಮಾಡೋದು? ಕರ್ತೃತ್ವ ಅಲ್ಲ, ಕರ್ಮತ್ವವನ್ನೇ ಅಂದ್ರೆ ವಿಷಯತ್ವನೇ ತಿಳ್ಕೊಳ್ಬೇಕು ಅಂತ ಒಂದು ಇಟ್ಕೊಂಡು ತದ್ವಿಷಯತ್ವಾದಿತ್ಯರ್ಥ ಅಂತ ಮಾಡಿದ್ರು. ಹಾಗಾಗಿ ಈಕ್ಷತೆ ಅಂತನ್ನೋದಕ್ಕೆ ಜ್ಞಾನ ವಿಷಯ ಅಂತ ಅರ್ಥ, ಅಶಬ್ದಂ ಅಂತನ್ನೋದಕ್ಕೆ ವಾಚ್ಯಮೇವ ಅಂತ ಅರ್ಥ. ಹಾಗಾದ್ರೆ ತತ್ ಅಂತನೋ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ. ತತ್ ವಾಚ್ಯಮೇವ ಜ್ಞಾನ ವಿಷಯತ್ವ, ಹೀಗೆ ಮಾಡಿದಂತೆ ಆಯ್ತು. ಅಂದ್ರೆ ಬ್ರಹ್ಮ ವಾಚ್ಯಮೇವ, ಬ್ರಹ್ಮನು ವಾಚ್ಯನೇ ಆಗಿದ್ದಾನೆ. ಯಾಕೆ? ಜ್ಞಾನ ವಿಷಯತ್ವಾತ್ ಅಂತ ಹೇಳಿ ಜ್ಞಾನ ವಿಷಯತ್ವವನ್ನು ಹೇತುವನ್ನಾಗಿ ಮಾಡಿ ಬ್ರಹ್ಮನಿಗೆ ಶಬ್ದ ವಾಚ್ಯತ್ವವನ್ನು ಸಮರ್ಥನೆ ಮಾಡಿದಂತೆ ಆಯಿತು. ಇಷ್ಟು ನಿಮಗೆ ಈ ಸೂತ್ರದ ಅಭಿಪ್ರಾಯ. ಆಮೇಲೆ ಮುಂದಿನ ಸೂತ್ರದ ಪೂರ್ವಪೀಠಿಗೆಯನ್ನು ಹೇಳಿ ಮುಗಿಸ್ತೇನೆ. ಮುಂದಿಂದು ಓಂ ಗೋನಶ್ಚೇನ್ ನಾತ್ಮ ಶಬ್ದಾತ್ ಓಂ ಅಂತನ್ನುವಂತಹ ಸೂತ್ರ. ಓಂ ಗೌಣಶ್ಚೇನ್ನಾತ್ಮ ಶಬ್ದಾತ್. ಇಲ್ಲಿ ನಿಮಗೆ ಏನ್ ಹೇಳ್ತಾರೆ ಅಂದ್ರೆ, ಪ್ರಶ್ನೆ ಮಾಡಿಕೊಂಡು ಯಾಕೆ ಸೂತ್ರ ಹೊರಟಿದೆ ಅಂತ ಅನ್ನೋದು ಅಷ್ಟು ಮಾತ್ರ ನಾನು ಹೇಗೆ ಹೇಳಿ ಮುಗಿಸ್ತೇನೆ. ನೀವೇನಂದ್ರಿ? ಈಕ್ಷತಿ ಅಂತನೋ ಶಬ್ದಕ್ಕೆ ಭಗವಂತ ಜ್ಞಾನ ವಿಷಯ, ಅದರಿಂದಾಗಿ ಅವನೇ ಶಬ್ದವಾಚ್ಯ ಅಂತಿಷ್ಟಂದ್ರಿ. ಅದಕ್ಕೆ ಒಂದು ಪ್ರಮಾಣ ಕೊಟ್ರಿ. ಯಾಕೆ ಜ್ಞಾನ ವಿಷಯ ಅಂತ ಹೇಳ್ತೀರಿ ದೇವರನ್ನು ಅಂತಂದ್ರೆ, ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಅಂತ ಹೇಳಿ ಶ್ರುತಿ ಹೇಳ್ತಾ ಇದೆ. ಹಾಗಾಗಿ ಜ್ಞಾನ ವಿಷಯನಾದವನು ಅವನೇ ಅಂತ ಹೇಳಬೇಕು. ಅದಕ್ಕೆ ಗೌಣಶ್ಚೇತ್, ಇದು ಪೂರ್ವಪಕ್ಷ. ಏನ್ ಪೂರ್ವಪಕ್ಷ ಅಂದ್ರೆ, ಪುರುಷಮೀಕ್ಷತೆ ಅಂತ ಹೇಳಿದ್ದಾರೆ ವೇದದಲ್ಲಿ, ಇಲ್ಲ ಅಂತಲ್ಲ, ಆದರೆ ಅದು ಜೀವನಿಗೆ ಹೇಳ್ತಾ ಇದ್ದಾರೆ. ಸತ್ವ ರಜಸ್ತಮೋ ಗುಣದಿಂದ ಬದ್ಧನಾದ ಯಾವ ಜೀವ ಇದ್ದಾನೋ ಆ ಜೀವನು ಪರಾತ್ಪರಂ ಪುರುಷಯಂ ಪುರುಷಮೀಕ್ಷತೆ ಅಂತ ಹೇಳಿ ಅಲ್ಲಿ ಶ್ರುತಿಯಲ್ಲಿ ಪುರುಷ ಅಂತ ಹೇಳ್ತಾ ಇರೋದು ಜೀವನನ್ನು ಹೇಳ್ತಾ ಇದೆ. ನೀವು ದೇವರನ್ನು ತಗೊಂಡ್ರೆ ನಾವೇನ್ ಮಾಡೋದು? ಹಾಗಾಗಿ ಗೌಣ ಆತ್ಮ ಅಂತಂತಾರೆ. ಗೌಣಶ್ಚೇತ್ ಅಂದ್ರೆ ಗೌಣ ಆತ್ಮ. ಗೌಣ ಆತ್ಮ ಅಂದ್ರೆ ಅಪ್ರಧಾನನಾದಂತ. ಗೌಣ ಅಂತಂದ್ರೆ ಒಂದರ್ಥದಲ್ಲಿ ಅಪ್ರಧಾನ ಅಂತನೂ ಅರ್ಥ. ಅಪ್ರಧಾನನಾದಂತಹ, ಪ್ರಧಾನನಾದವನು ಪರಮಾತ್ಮ, ಅಪ್ರಧಾನನಾದವನು ಜೀವ. ಅಪ್ರಧಾನನಾದ ಸತ್ವರಜಸ್ತಮೋ ಗುಣಗಳಿಂದ ಬದ್ಧನಾದ ಯಾವೊಬ್ಬ ಜೀವ ಇದ್ದಾನೋ ಅವನು ಈ ವೇದಗಳಿಂದ, ಅರ್ಥಾತ್ ಪುರುಷಂ ಪುರುಷಮೀಕ್ಷತೆ ಅಂತನೋ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳಿಬಿಟ್ರೆ ಅವಾಗ ಏನಾಗತ್ತೆ? ಈ ಈಕ್ಷತೆ ಅಂತನೋ ಶಬ್ದವನ್ನು ಹೇತುವನ್ನು ಇಟ್ಕೊಂಡು ವಾಚ್ಯತ್ವವನ್ನು ಬ್ರಹ್ಮನಿಗೆ ಸಮರ್ಥನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆ? ಈಕ್ಷತೆ ಅಂತನೋ ಅಲ್ಲಿ ಹೇಳಿದ ಜ್ಞಾನ ವಿಷಯತ್ವ ಜೀವನಿಗೆ ಬಂದ್ಬಿಡುತ್ತೆ.
ಅಂತ ಸಮಸ್ಯೆ ಬಂದಾಗ ಅವಾಗ ಓಂ ಗೌಣಶ್ಚೇನ್ ಆತ್ಮಶಬ್ದಾತ್ ಓಂ ಅಂತನೋ ಸೂತ್ರದಿಂದಾಗಿ ಆತ್ಮ ಶಬ್ದ ಪ್ರಯೋಗವೂ ಇದೆ ಅಂತನೋ ಕಾರಣಕ್ಕಾಗಿ ಅದು ಪರಮಾತ್ಮನಲ್ಲೇನೆ ಬರತ್ತೆ ಅಂತನೋ ಕಾರಣಕ್ಕಾಗಿ ಅದು ಪುರುಷ ಮೀಕ್ಷತೆ ಅಂತನೋದ್ರಿಂದಾಗಿ ಜ್ಞಾನ ವಿಷಯತ್ವವನ್ನು ಹೇಳೋದು ಸರ್ವಥಾ ಜೀವನಿಗೆ ಗುಣಬದ್ಧನಾದ ಜೀವನಿಗೆಲ್ಲ ಗುಣಾತೀತನಾದ ಪರಮಾತ್ಮನಿಗೇನೆ ಅಂತ ಸಮರ್ಥನೆ ಮಾಡ್ತಾರೆ. ಮತ್ತೆ ಈ ಸೂತ್ರ ಮುಂದಿನ ಪಾಠದಲ್ಲಿ ವಿಚಾರ ಮಾಡು. ಶ್ರೀಕೃಷ್ಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ.